ಅರಸೀಕೆರೆ ನಗರದಲ್ಲಿ ಹಲವು ವರ್ಷಗಳಿಂದ ರಸ್ತೆ ಪಕ್ಕದ ಕೆಲ ಪ್ರಮುಖ ರಸ್ತೆಗಳಲ್ಲಿ ಕಸ ಹಾಕದಂತೆ ಜನರಲ್ಲಿ ಎಷ್ಟೇ ಅರಿವು ಮೂಡಿಸಿದ್ರು ಜನರು ಮಾತ್ರ ಕಸ ಹಾಕುವುದನ್ನು ಬಿಡುತ್ತಿಲ್ಲ. ಇದರಿಂದ ಕಸ ಹಾಕುವ ಜಾಗವನ್ನು ಸಂಪೂರ್ಣ ಸ್ವಚ್ಛ ಮಾಡಿ ರಂಗೋಲಿ ಬಿಡಿಸುವ ಮೂಲಕ ಜನರಲ್ಲಿ ಅರಿವು ಮೂಡಿಸುವ ಕೆಲಸವನ್ನು ನಗರಸಭೆಯಿಂದ ಹಮ್ಮಿಕೊಳ್ಳಲಾಗಿತ್ತು. ಕಸ ಹಾಕುವ ಜಾಗವನ್ನು ಸಂಪೂರ್ಣ ಸ್ವಚ್ಛ ಮಾಡಿ ರಂಗೋಲಿ ಬಿಡಿಸುವ ಮೂಲಕ ಜನರಲ್ಲಿ ಅರಿವು ಮೂಡಿಸುವ ಕೆಲಸವನ್ನು ಅರಸೀಕೆರೆ ನಗರಸಭೆಯಿಂದ ಮಾಡಲಾಯಿತು. ಜನರು ಕಸ ಹಾಕದಂತೆ ತಡೆಯಲು ಸಿಸಿ ಕ್ಯಾಮೆರಾ ಅಳವಡಿಕೆ, ಕಸ ಹಾಕಿದರೆ ದಂಡ ವಿಧಿಸುವ ಎಚ್ಚರಿಕೆ ಸೇರಿದಂತೆ ಹಲವು ಪ್ರಯತ್ನಗಳನ್ನು ನಗರಸಭೆ ಅಧಿಕಾರಿಗಳು ಈವರೆಗೂ ಮಾಡುತ್ತಾ ಬಂದಿದ್ದರು. ಆದರೆ ಜನರು ಮಾತ್ರ ಕಸ ಹಾಕುವುದನ್ನು ಬಿಡುತ್ತಿಲ್ಲ. ಇದರಿಂದ ವಿನೂತನ ಪ್ರಯತ್ನವಾಗಿ ಕಸ ಹಾಕಿದ ಸ್ಥಳವನ್ನು ಸ್ವಚ್ಛಗೊಳಿಸಿ ಪೌರಕಾರ್ಮಿಕ ಮಹಿಳೆಯರು ರಂಗೋಲಿ ಹಾಕಿ ಆ ಪ್ರದೇಶದ ಮನೆ ಮನೆಗೆ ಹೋಗಿ ಮಹಿಳೆಯರಿಗೆ ಕಸ ಹಾಕದಂತೆ ಮನವರಿಕೆ ಮಾಡಿಕೊಡಲಾಯಿತು. ಈ ಸಂದರ್ಭದಲ್ಲಿ ನಗರಸಭೆ ಪೌರಾಯುಕ್ತ ಕೃಷ್ಣಮೂರ್ತಿ ಮಾತನಾಡಿ, ಅರಸೀಕೆರೆ ನಗರವನ್ನು ಸ್ವಚ್ಛ ನಗರ ಮಾಡಲು ಹಲವು ಪ್ರಯತ್ನಗಳನ್ನು ಮಾಡುತ್ತಿದ್ದರೂ ಜನರು ಮಾತ್ರ ಕಸ ಹಾಕುವುದನ್ನು ಬಿಡುತ್ತಿಲ್ಲ. ಅದರಿಂದ ಮುಂದಿನ ದಿನಗಳಲ್ಲಿ ಅಂತಹ ವ್ಯಕ್ತಿಗಳ ವಿರುದ್ಧ ಕಠಿಣ ಕ್ರಮವಾಗಿ ದಂಡಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ನಂತರ ನಗರಸಭೆ ಅಧ್ಯಕ್ಷ ಎಂ ಸಮೀವುಲ್ಲಾ ಮಾತನಾಡಿ, ಅರಸೀಕೆರೆ ನಗರ ಮಾದರಿ ನಗರ, ಸ್ವಚ್ಛ ನಗರ ಮಾಡಲು ಬೆಳಗಿನ ಜಾವ ಅಧಿಕಾರಿಗಳನ್ನು ಪ್ರದೇಶಗಳಿಗೆ ಕರೆದುಕೊಂಡು ಹೋಗಿ ಸ್ವಚ್ಛತೆಗೆ ಮೊದಲ ಆದ್ಯತೆ ನೀಡಲಾಗುತ್ತಿದೆ ಎಂದರು. ಜನರು ಮಾತ್ರ ರಸ್ತೆ ಬದಿ ಕಸ ಹಾಕುವುದನ್ನು ಬಿಡುತ್ತಿಲ್ಲ ಎಂಬ ಬೇಸರ ವ್ಯಕ್ತಪಡಿಸಿದ ಅಧ್ಯಕ್ಷ, ನಗರಸಭೆಯಿಂದ ಸ್ವಚ್ಛತೆಗಾಗಿ ಮನೆ ಮನೆಗೆ ಕಸ ಸಂಗ್ರಹಣೆಗಾಗಿ ಬಕೆಟ್ ನೀಡಲಾಗಿದೆ. ಪ್ರತಿನಿತ್ಯ ಬೀದಿಗಳಿಗೆ ಕಸ ಸಂಗ್ರಹಣೆಗಾಗಿ ಆಟೋಗಳನ್ನು ಕಳಿಸಿಕೊಡಲಾಗುತ್ತಿದೆ. ಆದರೆ ಜನರು ಮಾತ್ರ ಆಟೋಗಳಿಗೆ ಕಸ ಹಾಕುವುದನ್ನು ಬಿಟ್ಟು ರಾತ್ರಿ ಸಮಯದಲ್ಲಿ ರಸ್ತೆ ಪಕ್ಕದಲ್ಲಿ ಸುರಿದು ಪ್ರದೇಶ ಮಲಿನ ಮಾಡುತ್ತಿರುವುದು ಬೇಸರ ತಂದಿದೆ ಎಂದರು. ಮುಂದಿನ ದಿನಗಳಲ್ಲಿ ಈ ರೀತಿ ರಸ್ತೆಗಳಲ್ಲಿ ಕಸ ಹಾಕದೆ ಸ್ವಚ್ಛತೆಗಾಗಿ ನಗರಸಭೆಯೊಂದಿಗೆ ಸಹಕರಿಸುವಂತೆ ಮನವಿ ಮಾಡಿದರು. ಜನ ನಗರಸಭೆ ವತಿಯಿಂದ ಎಲ್ಲ ಥರದ ಸವಲತ್ತುಗಳನ್ನು, ಮನೆಗಳಿಗೆ ಬಕೆಟ್ಗಳು, ದಿನನಿತ್ಯ ಆಟೋಗಳು ಬಂದರೂ ಜನ ಅದಕ್ಕೆ ಸ್ಪಂದಿಸದಲೇ ಆಟೋಗಳು ಹೋದ ನಂತರ ಕಸಗಳು ಸಂಜೆ ಹೊತ್ತು ರಾತ್ರಿ ಹೊತ್ತು ತಗೊಂಬಂದು ಒಂದು ಜಾಗವನ್ನು ಗುರುತಿಸಿ ಅಲ್ಲಿ ಹಾಕ್ತಾಯಿದ್ರು. ಆ ಜಾಗ ಈಗ ಸ್ವಚ್ಛತೆ ಮಾಡಿ ಅಲ್ಲಿ ಒಂದು ರಂಗೋಲಿ ಬಿಡೋಂಥ ಒಂದು ನಮ್ಮ ನೌಕರರು ಎಲ್ಲರೂ ಸೇರಿ ಮಾಡಿದ್ದಾರೆ. ದಯಮಾಡಿ ನಾವು ಈ ಸಾರ್ವಜನಿಕರಲ್ಲಿ ಒಂದು ಮನವಿ ಮಾಡ್ಕೊಳ್ಳೋದಿಷ್ಟೇ, ದಯಮಾಡಿ ನಿಮ್ಮ ಮನೆ ಕಸ ನೀವು ಮನೇಲಿ ಇಟ್ಕೊಳ್ಳಿ. ನೇರವಾಗಿ ನಮ್ಮ ನಗರಸಭೆ ಏನು ಆಟೋಗಳು ಟಿಪ್ಪರ್ಗಳು ಬರ್ತವೆ ಅವ್ರು ನೇರವಾಗಿ ನಿಮ್ಮ ಕಸ ಕೊಡಿ, ಸಹಕಾರ ಮಾಡಿ. ಇದರಿಂದ ನೈರ್ಮಲ್ಯದ ಬಗ್ಗೆ ನಾವು ಕಾಳಜಿ ಇರಬೇಕಾಗುತ್ತೆ, ಎಲ್ಲ ದುಷ್ಪರಿಣಾಮಗಳು ಎದುರಿಸಬೇಕಾಗುತ್ತೆ ಅಂತ ಹೇಳಿ ತಮ್ಮನ್ನು ನಾವು ಕೇಳ್ಕೊಳ್ತೀವಿ, ಮನವಿ ಮಾಡ್ತೀವಿ. ಈ ಸಂದರ್ಭದಲ್ಲಿ ನಗರಸಭೆ ಪರಿಸರಾಧಿಕಾರಿ ರವಿಕುಮಾರ್, ಆರೋಗ್ಯಾಧಿಕಾರಿ ರೇವಣ್ಣ ಸಿದ್ದಪ್ಪ, ನಗರಸಭೆ ಅಧಿಕಾರಿಗಳು, ಪೌರ ಕಾರ್ಮಿಕರು ಉಪಸ್ಥಿತರಿದ್ದರು. ಚಂದ್ರು ಯಾದವ್, ಸಿಟಿವಿ ನ್ಯೂಸ್, ಅರಸೀಕೆರೆ.